ಕೂದಲೆಲ್ಲ ಆಂಟೆಲಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ರೀ ಟೆಂಪಲ್ ರನ್ನಿಂಗು? ಟೆಂಪಲ್ ರಿಂಗು ಸಿಕ್ಕಾಪಟ್ಟೆ ರಶ್ ಇತ್ತು. ಆದರೂ ಏನು ಮಾಡ್ತೀರ, ಇಂತಿ ಆಸೆ ಒಂದು ಕಡೆ ಒಳಗಡೆ ಸಿಟ್ಟು ಬರ್ತಾಯಿದ್ರು, ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕಲ್ಲ. ನೋಡ್ರಿ ಸುಳ್ಳು ಇಲ್ಲ ಅಂದರೆ ಮನೆ ಸಾಯಂಕಾಲ ಪ್ರಸಾದ ಇರಲ್ವೇ? ಅಪ್ಪ ಶಿವ ನೋಡಿ ಏನಿಲ್ಲಪ್ಪ, ನಿಜವಾಗ್ಲಿತ್ತು. ಫ್ರೆಂಡ್ಸ್ ಏನು ಗೊತ್ತಾ, ಅವರು ಕರ್ಕೊಂಡು ಹೋಗ್ಲೇ ಇದ್ರೂ ನಮ್ಮ ಕೆಲಸ ನಾವು ಮಾಡಲೇಬೇಕು. ಅಡುಗೆ ಮಾಡಿಲ್ಲ ಅಂತಂದರೆ ಪಾಪ ನಮಗೆ ಆಮೇಲೆ ಅಯ್ಯೋ ನಾನು ಮಾಡಿಲ್ವಾ, ನನ್ನ ಗಂಡ ಮಕ್ಕಳು ಹಸ್ಕೊಂಡಿರ್ತಾರೆ ಅಂತಾದರೂ ಮಾಡಲೇಬೇಕಾ? ಏನು ಮಾಡೋಕ್ಕಾಗೋದಿಲ್ಲ. ಏನಾಗತ್ತೆ ಗೊತ್ತಾ, ನಿಜವಾಗ್ಲೂ ಅವ್ರು ಫ್ರಾಂಟಾಗಿ ಹೇಳ್ತಾರೆ, ಆ ಥರ ಮಾಡಿದೀನಿ ಅಂತ ನೀವೇ ನಿಜ ಹೇಳ್ಬಿಡ್ರಿ. ಇನ್ನೂವರೆಗೂ ಮಾಡಿಲ್ಲ, ಅದು ಒಳಗೆ ತೋರ್ಸ್ಕೊಳ, ಹೊರಗಡೆ ತೋರ್ಸ್ಕೊಳಕ್ಕಾಗಲ್ವಲ್ಲ, ಒಳಗಡೆ ಇದಿರುತ್ತೆ. ಕರೆಕ್ಟಾಗಿ ನೋಡ್ದ, ನಾನು ಕೇಳೋದು ಒಂದು ಗುರುವಾರ ಕೇಳ್ತೀನಿ ಅಂತ ಹೇಳಿ ಸುಳ್ಳು ಹೇಳ್ಬಾರ್ದು. ಆಯ್ನ ದರ್ಶನ ಮಾಡ್ಕೊಂಡು ಬಾಬನ ದರ್ಶನ ಮಾಡಿದ್ರು. ನಿಜವಾಗ್ಲೂ ಹೇಳಿ, ನಾನು ನಿಜವಾಗ್ಲೂ ಆ ಥರ ಯಾವತ್ತೂ ಮಾಡಿಲ್ಲ. ನಾನು 16 ವರ್ಷ 16 ವರ್ಷ ಆದ ಮದುವೆ ಆಗೇನೆ. ಒಂದಿನಕ್ಕೂ ಉಪವಾಸ ಮಲಗಿಸಿಲ್ಲ. ಎಷ್ಟೇ ಇದು ಮಾಡೋದು, ಎಷ್ಟು ಗಂಟೆ ಬಂದರೂ ನಾನು ಏನು ಮಾಡ್ತೀನಿ, ಕಾದಿದ್ದು ಊಟ ಕೊಟ್ಟಾಗ ಜೊತೆ ಕಾಯ್ತಾಳೆ, ನಾನು ಊಟಕ್ಕೋಸ್ಕರ ಕಾಯ್ತಾಳೆ, ಅವರು ಮಾಡಲ್ಲ. ಅವ್ರು ನಿಜವಾಗ್ಲೂ ಬರೋದು ಎಷ್ಟು ಗಂಟೆ ಅಂದರೆ ಮಿನಿಮಮ್ ಕರೆಕ್ಟಾಗಿ 11 ಗಂಟೆ ಬರ್ತಾರೆ ಅಲ್ವಾ ರೀ? 11 ಗಂಟೆ ಮೇಲೆ 11 ಗಂಟೆ ಅವ್ರು ಬಂದು ಫ್ರೆಶ್ ಅಪ್ ಆಗಬೇಕು. ಮತ್ತು ಅವ್ರು ಬಂದಿದ್ದಾಗೆ ಮಾಡೋದಕ್ಕೆ ಬರಲ್ಲ. ಬಂದು ಫ್ರೆಶ್ ಅಪ್ ಆಗಿ ಕೂತಿದ್ದು ಆಮೇಲೆ ಯಾವುದು ರಿಪೀಟ್ ಮತ್ತು ಆಸೆ ಸೀರಿಯಲ್ ನೋಡ್ತಾ ಊಟ ಮಾಡೋದು. ಆಮೇಲೆ ಕೂತ್ಕೊಂಡ್ರೆ 12 ಗಂಟೆ ನಾವು ಊಟ ಮಾಡೋ ಅಷ್ಟೊತ್ತಿಗೆ ಆಮೇಲೆ ನೆಕ್ಸ್ಟ್ ಟೈಮ್ ಊಟ ಮಾಡಿ ವಾಕ್ ಮಾಡಿ ನಾವು ಏರಿಯಾದಲ್ಲಿ ಯಾರೇ ಇದ್ದಿಲ್ಲ, ನಾವೇ ದೇವ ಓಡಾಡೋ ಟೈಮಲ್ಲಿ ನಾವಿಬ್ಬರು ದೇವ ಥರ ಓಡಾಡ್ತೀವಿ. ಯಾಕಂದರೆ ಊಟ ಮಾಡಿದ್ದಾನೆ ಮಲಗೋದ್ರು ಒಂದು ಎರಡಂತ ಏನಂತಂದರೆ ಕೆಲವೊಂದು ಮನ್ಸಿನ ಮಾತು ಈಚೆ ಬರ್ತಾವೆ. ಅವಾಗ ನಾವು ಯಾಕಂದ್ರೆ ಇಬ್ಬರೇ ಇರ್ತೀವಿ, ಯಾವ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಯಾಕಂದ್ರೆ ಕೆಲವೊಂದು ನಾನು ವಿಚಾರಗಳನ್ನ ಟೈಮ್ ಕೊಡಲ್ಲ ಅಂತಾರೆ. ನಮ್ಮನೇಲಿ ಅದೆಲ್ಲ ಇಲ್ಲಪ್ಪ. ಯಾಕಂದರೆ ಅವ್ರು ಕೊಡೋ ಟೈಮಿಗೆ, ಯಾಕಂದ್ರೆ ಅವ್ರ ಕೆಲಸ ಇರುತ್ತೆ, ನಮ್ಮ ಟೈಮಿಗೆ ಅವ್ರು ಟೈಮ್ ಕೊಡಬೇಕು ಅಂತ ನಾವು ಇದು ಮಾಡೋಕ್ಕಾಗಲ್ಲ. ಬಟ್ ನಮ್ಗೆ ಅವ್ರು ಅಂಥ ಕೆಲಸದಲ್ಲೂ ನನಗೆ ಟೈಮ್ ಕೊಡ್ತಾರೆ, ನನ್ನ ಮಕ್ಕಳಿಗೆ ಟೈಮ್ ಕೊಡ್ತಾರೆ. ಯಾಕಂದರೆ ಅವ್ರು ಕೊಡೋ ಟೈಮ್ನ ನಾವು ಯೂಸ್ ಮಾಡ್ಕೊಬೇಕು. ಯಾಕಂದರೆ ಅವ್ರು ಫ್ರೀ ಆಗಿದ್ದಾಗ ಅವ್ರು ಟೈಮ್ ಕೊಟ್ಟಾಗ ಕೆಲವೊಂದು ರೀಸನ್ಗಳು ನಾನು ಕೇಳೋ ಪ್ರಕಾರ ಅವ್ರು ಟೈಮ್ ಕೊಡ್ತಾರೆ. ಮತ್ತು ಅವ್ರು ಫ್ರೀ ಇದ್ದಾಗ ಕೆಲವೊಂದು ಏನು ಮಾಡ್ತಾರೆ ಅಂದರೆ ಇವಾಗಿನ ಇದರಲ್ಲಿ ಮೊಬೈಲು. ಸೊ ಮೊಬೈಲ್ ಯಾವಾಗಲೂ ನಾವು ಎವ್ರಿಡೇ ನಾವು ಮೊಬೈಲ್ ನೋಡ್ತೀವಿ. ಅವರು ಫ್ರೀ ಇದ್ದ ಟೈಮಲ್ಲಿ ವರ್ಕ್ ಪ್ರೆಷರ್ ಅಷ್ಟೇ ಇರುತ್ತೆ. ಆ ವರ್ಕ್ ಪ್ರೆಷರ್ನ ಸೈಡಲ್ಲಿಟ್ಟು ನಮಗೋಸ್ಕರ ಟೈಮ್ ಕೊಡ್ತಾರೆ ಅಂದರೆ ನಾವು ಅದಕ್ಕೆ ಸ್ವಲ್ಪ ರೆಸ್ಪಾನ್ಸ್ ಮಾಡಲೇಬೇಕು. ಇಷ್ಟ ಆದರೆ ಲೈಕ್ ಮಾಡಿ. ಸೊ ನಿಮ್ಗೆ ಏನು ಅನ್ನಿಸ್ತೀವಿ ವಿಡಿಯೋ? ಬಾಯ್ ಬಾಯ್. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.